ರಘುವೀರ್ ಹೇಳಿ ಈಚೆಗೆ ಬಾ ನೀನ. ಎಷ್ಟೊತ್ತಾತ ನೀ ಇಬ್ರು ಒಳಗೆ ಬಂದು ಇಬ್ರು ಒಂದೇ ಥರದರು. ನಮ್ಮ ಮನೆಯವ ನೀನು ಖಡಕ್ಕಾಗಿ ಮಾತಾಡೋಕೆ ಬರೋಲ್ಲ, ಏನಿಲ್ಲ. ನಿಮ್ಮನ್ನು ಏನು ಮಾಡ್ತಾನೆ ಇದ್ದಾನೇನು ಅವನು ಎಂತ ಕಾನೂನು ಮಾಡೋದಂತ ಹೇಳು. ಪೊಲೀಸ್ನವ್ರನ್ನ ಬರೋಕ್ಕೆ ಹೇಳೋಣ, ಹಿಡ್ಕೊಂಡು ಹೋಗಿ ಕುತ್ಕೊಂಡ್ಲಿ. ಮಾವನ ಮನೇಲಿ ಗೊತ್ತಾಗ್ತದ ಅವಾಗ. ಬೇರೆಯವ್ರ ಮನೆ ಬಾಗ್ಲಿಗೆ ಹೋಗಿ ಸುಳ್ಳೆ ಸಾಲ ಕೊಟ್ಟಿನಿ ಅಂತ ಹೇಳ್ದಂಗಲ್ಲ, ಈಗ ಗೊತ್ತಾಗಬೇಕು. ನೀವು ಹೇಳಿ ಈಚೆಗೆ ಬಲ್ಲಿ ಹೇಳ್ತೀನಿ. ನಿಮ್ಮ ಸಲಿಗೆ ಕಾಣ್ಕೊಂಡು ಅವ್ನು ಹಂಗೆ ಮಾಡೋದಲ್ಲ. ಅವನು ಬೋಲಿ ಬೆಳೆಸ್ತೀನಿ ಅವನು. ನಾನು ಇವತ್ತು ಆಗೇ ಹೋತು ಈ ಊರಿ ಅಂತ ಒಳಗೆ ಬರ್ತಾ ಇದ್ದಾರೆ ಮಾರ. ರಘುವೀರಣ್ಣ ಹೇಳಿ ಹೇಳಿ ಒಂಚೂರು ಆಚೆಗೆ ಹೋಗಿ ಅಂತ ಹೇಳಿ. ಮಾತಪ್ಪಣ್ಣ ಬಂದು ಅದೇ ಇಲ್ಲಿ ಮಾತಾಡ್ತಾ ಇದ್ದೀವಿ. ನೀವು ಒಂಚೂರು ಆಚೆಗಿರಿ, ಹೇಳ್ತೀನಿ, ಬರ್ತೀನಿ. ಇಲ್ಲಿ ನಿಲ್ಲಕ್ಕೆ ಜಾಗನೂ ಇಲ್ಲ ಮಾರ. ನೀವೊಬ್ಬರು ಬಂದ್ರೆ ಈಗ ಅಲ್ಲಿ ಇದ್ದಾರೆ ಎಲ್ಲ ಓದ್ತಾರೆ ಮಾರ. ಮಾದಪ್ಪಣ್ಣ ನೀವು ಆಚೆಗಿರಿ, ಹೇಳ್ತೀನಿ. ನಾವು ಬಂದು ಯಾರು ಬರೋದು ಇಲ್ಲ. ಅವರಿಗೆಲ್ಲ ಹೇಳೇ ಬಂದಿನಿ ನಾನು. ಅಲ್ಲೇ ಕೂತ್ಕೊಂಡಿರಿ ಅಂತ ನೀ ಹೇಳೀನ. ಏನ ಯಾರ ನೀನ? ಎಲ್ಲ ನಿನ್ನ ಅಪ್ಪನ ಮನೆ ಎಲ್ಲ ಇಷ್ಟೊತ್ತ ಕಳ್ಳು ಕೂತ್ಕೊಂಡಂಗೆ ಒಳಗೆ ಕೂತ್ಕೊಂಡು ನಾ ಇಲ್ಲ ಅಂತ ಹೇಳು ಅಂತ ಆ ಮಗಿನ ಕೈಲಿ ಹೇಳಿ ಕಳಿಸ್ತಿದ್ದೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನನಗೆ. ಗಂಡ್ಸಲ್ಲ ನಾನಿನ್ನ ಹೇಳ್ಬೇಕು ಅಂತ ಇದ್ರೆ ಇದ್ರ ನಿಂತ್ಕೊಂಡು ಹೇಳ್ಬೇಕು. ಕದಡ್ಕಿಣದೆ ಅಂತ ಹಂಗೆ. ಯಜಮಾನ್ರೆ, ನಿಮಗೆ ಅವೆಲ್ಲ ಗೊತ್ತಾಗಲ್ಲ. ದಯವಿಟ್ಟು ಹೊರಗಡೆ ಇರಿ. ನಾವಿಲ್ಲಿ ಮಾತಾಡ್ತಿದ್ದೀವಿ, ಏನೋ ಒಂದು ತೀರ್ಮಾನಕ್ಕೆ ಬರ್ತೀವಿ. ನೀವು ಸ್ವಲ್ಪ ಹೊತ್ತು ಹೊರಗಡೆ ನಿಂತೀರಿ. ಸಮಾಧಾನದಿಂದನೇ ಹೇಳ್ತಿದ್ದೀನಿ ನಾನು, ದಯವಿಟ್ಟು ಕೇಳಿ. ಬೇಡ ಸಮಾಧಾನದಿಂದ ಕೇಳೋದೇ ಬೇಡ. ನೀನು ಅವು ಸಮಾಧಾನದಿಂದನೇ ಕೇಳು ನೋಡೋಣ, ಎಂತ ಕೇಳ್ತೀಯ? ಏನೋ ಗೊತ್ತಾಗಲ್ಲ ನನಗೆ. ಹಾಂ ಹಿಂಗೆ ಇವರಿಗೆಲ್ಲ ಗೊತ್ತಾಗಲ್ಲ ಅಂತಾನೆ ಹೋಗಿದ್ದೆ ಅಲ್ಲಿಗೆ, ಒಂದಿಷ್ಟು ದುಡ್ಡು ಒಳಗೆ ಹಾಕೋಣ ಅಂತ. ಸುಳ್ಳೆ ಹಳ್ಳಿಯರ ಅಂದುಬಿಟ್ರೆ ರೈತರ ಮಕ್ಕಳು ಮರ್ಯಾದೆಗೆ ಹಂಚ್ತಾರೆ, ನಾ ಕೇಳಿದ್ದೆಲ್ಲ ಕೊಡ್ತಾರೆ ಅಂತ ಲೆಕ್ಕ ಹಾಕ್ದ. ಈಗ ನೀನು ಬುಡಕ್ಕೆ ಬಂದ ಕೂಡಲೇ ಈಗ ಎಲ್ಲ ಕದ್ದಡ್ಕೊಂಡಿಯ. ಮತ್ತೆ ಹೇಳ್ತಾನೆ ನನಗೆ ಸಂಬಂಧದಿಂದ ಮಾತಾಡ್ತಾನಂತೆ. ಎಂತ ಮಾಡ್ತೀಯ? ಏನು ಮಾಡ್ತೀಯ? ಎಂತ ಯಾವ ಥರದಲ್ಲಿ ಮಾತಾಡ್ತೀಯ? ಮಾತಾಡೋ ನೋಡೋಣ. ಬೇಡ ಸಂಧಾನ, ಬೇಡ. ರಘುವೀರ್ ಗೌಡ್ರೆ, ಅವ್ರಿಗೊಂಚೂರು ಹೇಳಿ ಆ ಕಡೆ ಕಳಿಸಿ. ಇಲ್ಲ ಅಂದ್ರೆ ಸುಮ್ಮನೆನಾದರೂ ನಿಂತ್ಕೊಳ್ಳೋಕೆ ಹೇಳಿ. ಸುಮ್ಮನೆ ನಿಲ್ಲಲ್ಲ ನಾ, ಸುಮ್ಮನೆ ನಿಂತ್ಕೊಳ್ಳೋದೇ ಇಲ್ಲ. ಎಂತ ಮಾಡ್ತೀಯ? ನನ್ನಂತ ಸುಮ್ಮನೆ ಇರ್ಸದ್ ನೀನು? ಎಂತಕ್ಕೆ ಹೋಗಿದ್ದೆ ಅವನ ಮನೆ ಬಾಗಿಲಿಗೆ ಸಾಲ ಕೊಟ್ಟೀಯ ಅಂತ? ಎಂತಕ್ಕೆ ಹೋಗಿದ್ದೆ? ಎಂಥದ ಬಂಗಾರದ ಕೊಳಿನ ಸರ ಇಟ್ಕೊಂಡು ಇದು ಡುಪ್ಲಿಕೇಟ್ ಕೊಟ್ಟಾರೆ ಅಂತ ಅದು ಬೇರೆ ಸುಳ್ಳು ಹೇಳಿಯಂತೆ. ನಂಗೆ ಈಗ ಗೊತ್ತಾಯ್ತು. ಅಲ್ಲಿ ನೀನು ಏನು ಮಾಡ್ಬೇಕಾದ್ರು ನೀನು ಕೊಳ್ಪಟ್ಟಿ ಹಿಡ್ದು ಎಳ್ದಿಚ್ಚಿಗೆ ಹಾಕ್ತೀನಿ ನೋಡು. ಕಾಲಲ್ಲಿ ಹಾಕಿ ತುಳಿತಾರೆ, ಹರ್ಕೂತಾರೆ, ಗೊತ್ತಾಗ್ತದ ಅವಾಗ. ಏನಿವ್ರೆ ಇದು? ನೀವು ಸುಮ್ಮನೆ ಕೇಳಿಸ್ಕೊಂಡು ನಿಂತಿದ್ದೀರಲ್ಲ, ಒಂದು ಸ್ವಲ್ಪ ಹೇಳಿ ಅವರಿಗೆ. ಮಾತಲ್ಲೇ ಮುಗಿಯಂಥದಕ್ಕೆ ಮತ್ತೆ ಯಾಕೆ ಹೀಗೆ? ನಾನು ಹೇಳ್ತಿದ್ದೀನಲ್ಲ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ. ನಾವೇನೂ ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಸುಮ್ಮನಿರ್ಬೋದಷ್ಟೇ. ತಪ್ಪು ಮಾಡಿದವ್ರು ನೀವು ಹೌದಾ ಅಲ್ಲ? ಸ್ವಲ್ಪನಾರು ಅನುಭವಿಸ್ಲೇಬೇಕು. ಏನು ಬೇಡ, ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ, ಮುಗ್ದು ಹೋಗ್ತದದು. ಮಾತಲ್ಲೇ ಮುಗ್ದು ಹೋಗೋಕ್ಕೂ ಟೈಮ್ ಇತ್ತು ನಿಮಗೆ, ನೀವೇ ಬಳಸ್ಕೊಂಡ್ಲ ಅದನ್ನು. ನಾವು ಬಂದ ತಕ್ಷಣವೇ ಈ ಕೆಲಸ ಮಾಡಿದರೆ ಯಾಕೆ ಬೇಕಿತ್ತು ನಿಮಗೆ ಸುಳ್ಳು? ಒಳಗಿದ್ಕೊಂಡು ನಾನಿಲ್ಲ ಅಂತ ಹೇಳು ಅಂತ ಕೇಳ್ಕೊಂಡು ಸುಮ್ಮನೆ ಹೋಗ್ತೀವಿ ಅಂತ ಲೆಕ್ಕ ಹಾಕಿದ್ರಾ? ಈಗ ನಿಮಗೆ ಕಷ್ಟ ಆಗ್ತದೆ ನಿತ್ತಿಲ್ಲಿ ಮಾತು ಕೇಳಿಸ್ಕೊಳಕ್ಕೆ. ಅದೇಯ್ಯ, ಇವನಿಗೆ ಇಲ್ಲಿ ಮಾತಾಡೋದು ಹೆಚ್ಚಾಗತ್ತಂತೆ. ಮಂಜಪ್ಪನ ಮನೆ ಬಾಗ್ಲಿಗೆ ಹೋಗ್ಕೊಂಡು ಸುಖ ಸುಮ್ಮನೆ ತಿನ್ನಬೇಡ ಉಣ್ಬೇಡ, ಲಕ್ಷಗಟ್ಟಲೆ ದುಡ್ಡು ಸಾಲ ತಗೊಂಡಿಯ ಅಂತ ಹೇಳ್ದಂತಲ್ಲ, ಗೊತ್ತಾನ ನಿಂಗೆ? ಅಪ್ಪ ಮಗ ಅವ್ರು ಹೆಂಗೆ ಎಷ್ಟು ಜನಕ್ಕೆ ದುಡ್ಡು ಕೊಡ್ತಾರೆ ಗೊತ್ತಾ? ನೀನು ಕೊಂಡ್ಕೊಂಡಂಗದಾರೆ ಅವ್ರೀಗ, ಅದು ಗೊತ್ತಾ ನಿಂಗೆ? ಹೊಕ್ಕಿಂಡು ಹೇಳೇನಂತಲ್ಲಿ ಸಾಲ ಕೊಟ್ಟೀನಿ ಅಂತ. ಅವಾಗ ಅವನಿಗೆ ಅವಮರ್ಯಾದೆ ಆಗ್ಲನ? ನಾ ಬಂದಿದ್ದಕ್ಕೆ ಇಷ್ಟು ತಲೆಬಿಸಿ ಆಗಿದೆ ನಿಂಗೆ. ಇನ್ನು ಸ್ವಲ್ಪ ಹೊತ್ತು ಹಿಂಗೆ ಇದು ಮಾಡ್ತಿದ್ರೆ ಬರ್ತದೆ. ನಮ್ಮಲ್ಲಿ ಒಬ್ಳು ಪ್ರೇಮ ಅಂತ ಅದೆ, ನೋಡು ಏನು ಮಾಡ್ತದೆ ನಿನ್ನ ಅಂತ. ನನ್ನ ಮಾತೆ ಅಂತ ಅದ್ರ ಮಾತಿಗೆ ಉತ್ತರ ಕೊಡ್ಬೇಕಾಗ್ತದ ಕಡಿಕೆ. ಈಗ ಎಂತ ಮಾಡ್ತೀಯ ಹೇಳು? ಭಯ ಮಾಡೋದು ಅಂತ ಇಲ್ಲ. ರಘುವೀರ್ ಅವನ ಹತ್ರ ಎಂತ ಕೇಳದ? ಪೊಲೀಸ್ ಸ್ಟೇಷನಿಗೆ ಹೋಗಲಿ, ಹೋಗಿ ಕುತ್ಕೊಂಡ್ಲಿ ಒಂದು 4 ದಿನ ಒಳಗೆ. ಅದು ಯಾವನು ಏನು ಹೇಳ್ಕೊಟ್ಟವನೇ ಬಂದು ಬಿಡಿಸ್ಕೊಂಡು ಹೋಗ್ಲಿ, ಗೊತ್ತಾಗ್ತದ ಅವಾಗ. ದಯವಿಟ್ಟು
ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ತಾತ. ನೀವು ವಯಸ್ಸಾದವರು. ಎಂತ ತಾತನ ನಂಗೇನು ಹೆಸರಿಲ್ಲನಾ? ಎಂತಕ್ಕೆ ಹಂಗೆ ಕರಿತಿದ್ದೀಯಾ? ರಘುವೀರಣ್ಣ ಒಂಚೂರು ಸುಮ್ಮನಿರಕ್ಕೆ ಹೇಳಿ ಮಾರ್ರ ಅಲ್ಲಿ. ಮಾದಪ್ಪಣ್ಣ ಮಾತಾಡೋಣ, ನಿಧಾನದಿಂದ ಮಾತಾಡೋಣ. ಈಗ ಯಾರೋ ಏನೋ ಕೊಟ್ಟು ಈ ಥರ ಮಾಡ್ಯಾರೆ. ಇವರು ಮಾಡಿದ್ದ ತಪ್ಪಿಗೆ ಮನೇಲಿ ಹೆಂಡತಿ ಮಕ್ಕಳು ಎಲ್ಲ ಅನುಭವಿಸಂಗೆ ಆಗ್ತದಲ್ಲ. ನೋಡೋಣ, ಒಂದು ಮಾತಾಡೋ ಮುಗ್ಸೋಣ, ತಡೀರಿ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ. ಗೊತ್ತಾಗ್ಬೇಕು ರಘುವೀರ, ನಿಂಗೆ ಗೊತ್ತಿಲ್ಲ. ಹೆಂಡ್ರು ಮಕ್ಳಿಗೂ ಗೊತ್ತಾಗಬೇಕು ಇವ ಹೆಂಗಿದ್ದ ಹೊಲ್ಕೊಟ್ಟು ಕೆಲಸ ಮಾಡ್ತಾನೆ ಅಂತ. ಅವಾಗಲೇ ಸೊಡ್ಡ ಮೇಲೆ ಇರ್ದಿರ್ದು ಕೊಡ್ಬೇಕು, ಒಂದು ಉಣ್ಣಕ್ಕೆ ತಿನ್ನಕ್ಕೆ ಎಲ್ಲದನ್ನು. 4 ದಿನ ಹಂಗೆ ಮಾಡಿದ್ರೆ ಗೊತ್ತಾಗ್ತದೆ ಇವನಿಗೆ. ಏನು ಸೂಟು ಬೂಟು ನೋಡಿದ್ರು ಸಾಕು. ಮತ್ತೆ ಏನು ಹೆಬ್ಬುಬ್ಬಿಗೇನು ಕಮ್ಮಿ ಇಲ್ಲ. ಯಾರಿಗೆ ಟೊಪ್ಪಿಗೆ ಹಾಕಿ ತಂದು ಇಟ್ಕೊಂಡಾನ ಯಾರಿಗೆ ಗೊತ್ತು. ತಾತ ಅಲ್ಲ, ಅಯ್ಯೋ ನಿಮ್ಮ ಹೆಸರು ಮರ್ತೋಯ್ತು ನನಗೆ. ನಾನು ಯಾರಿಗೂ ಮೋಸ ಮಾಡಿಲ್ಲ. ಇದು ಒಂದು ನನ್ನ ಫ್ರೆಂಡು ತುಂಬ ಬೇಕಾದವನು, ಅವನಿಗೇನೋ ಭಾಳ ಅನ್ಯಾಯ ಆಗಿದೆ ಅಂತ ತುಂಬ ಹೇಳ್ಕೊಂಡ ನಮ್ಮ ಮನೆಗೆ ಬಂದು. ಅದಕ್ಕಾಗಿ ಅವನು ಹೇಳಿದಾಗ ಮಾಡೋಕ್ಕೆ ನಾನು ಒಪ್ಕೊಂಡೆ. ನಾನು ಏನು ಮಾಡಬೇಕು ಹೇಳಿ? ನೀವೇನು ಹೇಳಿದ್ರು ಅದನ್ನು ಮಾಡ್ತೀನಿ. ದಯವಿಟ್ಟು ಇಲ್ಲಿ ನಿಂತು ಈ ಥರ ಗಲಾಟೆ ಮಾಡಬೇಡಿ. ಗೊತ್ತಲ್ಲ, ಹೇಳಿ ಕೇಳಿ ಫೈನಾನ್ಸು ಕಸ್ಟಮರ್ಸ್ ಕಡಿಮೆ ಆಗ್ತಾರೆ. ಹೌದಾ? ಒಳ್ಳೆ ಲಾಯ್ಕ್ ಹೇಳ್ತೀಯ. ನಾವು ಹೋದ್ರೆ ನಿನ್ನ ಕಷ್ಟ ಕಮ್ಮಿ ಆಗ್ತದೆ, ನಮ್ಮ ಕಷ್ಟ ಹೆಚ್ಚಾಗ್ತದಲ್ಲ. ಅದಕ್ಕೇನು ಮಾಡೋದ? ಅದು ಹಾಗಲ್ಲ ನಾನು ಹೇಳಿದ್ದು. ಮಾದಪ್ಪಣ್ಣ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ. ಹೇಳ್ರಿ, ಈಗ ಹೇಳಿ ಏನು ಮಾಡೋದು ಇದಕ್ಕೆ? ನಾನು ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿದೆ. ಅವ್ರು ಬಂದು ಅರೆಸ್ಟ್ ಮಾಡಿದ್ರೆ ನಾನು ಜವಾಬ್ದಾರ ಅಲ್ಲ, ಈಗಲೇ ಹೇಳಿರ್ತೀನಿ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮಗೆ ಗೊತ್ತಲ್ಲ, ನನ್ನ ಜೀವನ ಪೂರ್ತಿ ಇದ್ರ ಮೇಲೆ ನಿಂತಿದೆ. ಹೆಂಡತಿ ಮಕ್ಕಳು ಇದ್ದಾರೆ, ಕೆಲಸನೂ ಹೋಗಿ ಜೊತೆಗೆ ಮರ್ಯಾದೆನೂ ಹೋದರೆ ಬೇರೆ ಕಡೆಯಿಂದ ಸದ್ಯಕ್ಕೆಲ್ಲೂ ಕೆಲಸನೂ ಸಿಗಲ್ಲ. ನಾವು ಭಿಕ್ಷೆ ಎತ್ತಬೇಕು ಅಷ್ಟೇ. ಒಂದು ಉಪಕಾರ ಮಾಡಿ, ನಾನು ಮಾಡಿದ ತಪ್ಪಿಗೆ ನಂಗೆ ಶಿಕ್ಷೆ ಕೊಡಿ, ತೊಂದರೆ ಇಲ್ಲ. ಅದರಿಂದ ನನ್ನ ಹೆಂಡತಿ ಮಕ್ಳಿಗೆ ಶಿಕ್ಷೆ ಆಗೋದು ಬೇಡ. ಆ ಪ್ರಜ್ಞೆ ಮೊದಲಿರ್ಬೇಕಿತ್ತು, ಈಗಲ್ಲ. ಅಲ್ಲ, ನೀವೀಗ ಹೇಳೋದೇನೋ ಏನೋ ಗೊತ್ತಾಗದೆ ತಪ್ಪು ಮಾಡಿಬಿಟ್ರಿ, ಈಗ ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಡಬೇಕು, ನಮ್ಮ ಪಾಡಿಗೆ ನಾವು ಹೋಗಬೇಕು. ಹೆಂಗಾಗತ್ತದ? ಅಲ್ಲ, ಈಗ ನಮಗೆ ಖರ್ಚು ಸುಮಾರು ಆಗಿದೆ ಬಿಡಿ, ಅದನ್ನು ಹೆಂಗೂ ನೀವು ಕೊಡಲೇಬೇಕು. ಕೊಡದೇ ಇದ್ರೆ ನಾವು ಸುಮ್ಮನೆ ಇರಲ್ಲ. ಮೇಲಾಗಿ ನಿಮ್ಮನ್ನು ಈಗ ಸುಮ್ಮನೆ ಬಿಟ್ಟುಬಿಟ್ರೆ ಇವತ್ತು ನಮಗೆ ಮಾಡ್ತೀರಿ, ನಾಳೆ ಇನ್ನೊಬ್ರಿಗೆ ಯಾರಿಗೂ ಇದೇ ಕೆಲಸ ಮಾಡ್ತೀರಿ, ಹೆಂಗೂ ಏನೂ ಆಗಲ್ಲಲ್ಲ ಅಂತ. ಅದಕ್ಕೆ ಅವಕಾಶ ಕೊಡಲ್ಲ. ಸಣ್ಣದಾರು ಒಂದು ಶಿಕ್ಷೆ ನೀವು ಅನುಭವಿಸ್ಲೇಬೇಕು. ಹಾಂ, ಸರಿ, ನಿಮಗೆ ಖರ್ಚಾಗಿದೆ ಅಂದ್ರಲ್ಲ, ಖರ್ಚು ನಾನು ಕೊಡ್ತೀನಿ. ಎಷ್ಟಾಗಿದೆ ಹೇಳಿ, ಅಷ್ಟನ್ನು ಕೊಡ್ತೀನಿ. ಸ್ವಲ್ಪ ಜಾಸ್ತಿನೇ ಕೊಡಿಸ್ತೀನಿ ಬೇಕಾದರೆ. ಯಾರ ಹತ್ರ ಕೊಡಿಸ್ತೀರಿ? ಕಾರ್ತಿಕನ ಹತ್ರನೇ ಕೊಡಿಸ್ತೀನಿ ನಾನು. ನೀವು ಎಷ್ಟು ಕೊಡಬೇಕು ಹೇಳಿ, ದಯಮಾಡಿ ನನಗೇನೂ ತೊಂದರೆ ಕೊಡಬೇಡಿ. ಒಳ್ಳೆ ಕಥೆಯಾತಲ್ಲ. ದುಡ್ಡು ಏನೋ ಅವನ ಹತ್ರ ಕುಣಿಸ್ತದೆ, ಕೊಡ್ತಾನೆ. ಈಗ ಅವನ ಮನೆ ಬಾಗ್ಲಿಗೆ ಹೋಗಿ ಅವತ್ತು ಆ ಥರ ಎಲ್ಲ ರಂಪ ಮಾಡಿ ಬಂದ್ರಂತಲ್ಲ, ಮರ್ಯಾದೆ ವಾಪಸ್ ಕೊಡೋಕ್ಕಾಗ್ತದ ನನಗೆ? ರಘುವೀರ, ಒಳ್ಳೆ ಮಾತಲ್ಲಿ ಹೇಳಿನಿ. ನೀವು ಎಷ್ಟು ಜನ ಬಂದು ಅವತ್ತು ಮಂಜಪ್ಪನ ಮನೆ ಬಾಗ್ಲಲ್ಲಿ ಹಂಗೆ ಮಾಡಿದ್ರೋ, ಅಷ್ಟೋ ಜನ ಬಂದು ನಾವು ಊರದಲ್ಲೇ ಸೇರೋಣ. ತಪ್ಪಾತು, ನಂಗೆ ಗೊತ್ತಾಗದೆ ಹಿಂಗೆ ಮಾಡಿದೆ, ಎಂತೆಂತ ಮಾಡಿದ್ರು ಪೂರ್ತಿ ಹೇಳಬೇಕು, ಹೇಳಿದ್ಯಾರು ಅಂತಲೂ ಹೇಳಬೇಕು, ಅಷ್ಟು ಮಾಡಬೇಕು ಅಂತ ಹೇಳು. ಇಲ್ದಿದ್ರೆ ಬಿಡೋದು ಬೇಡ. ಅದು ಹೇಗಾಗತ್ತೆ ಯಜಮಾನ್ರೆ? ನಾನೇನೋ ಬರ್ಬೋದು, ಉಳಿದವರೆಲ್ಲ ಹೇಗೆ ಬರ್ತಾರೆ? ಅವ್ರು ಬರೋದು ಕಷ್ಟ ಆಗುತ್ತೆ. ನಮಗೂ ಮತ್ತು ನೀನು ಸುಮ್ಮನೆ ಬಿಡೋದು ಕಷ್ಟ ಆಗ್ತದೆ. ನಮಗೇನು ಸುಖ ಅಂತ ತಿಳ್ಕೊಂಡ? ಅವತ್ತು ಹೆಂಗೆ ಕರ್ಕೊಬಂದೆ, ಹಾಗೆ ಕರ್ಕೊಬಾ. ದುಡ್ಡು ಗಿಡ್ ಕೇಳ್ರೆ ಕೊಟ್ಟು ಕರ್ಕೊಬಾ. ರಘುವೀರ್ ಗೌಡ್ರೆ, ನೀವಾದರೂ ಸ್ವಲ್ಪ ಹೇಳಿ. ಕಷ್ಟ ಆಗತ್ತೆ ಅಷ್ಟು ಜನನ ಕರ್ಕೊಂಬರೋದು. ನೋಡಿ, ಎಲ್ಲ ನೀವು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಇಷ್ಟೊತ್ತು ಸಮಾಧಾನದಿಂದ ಮಾತಾಡಿದ್ದಾಗಿದೆ. ನಾನು ಮತ್ತು ಮಾದಪ್ಪಣ್ಣನ ಹೆಚ್ಚೊತ್ತು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ನನಗೆ. ನಾವು ಹೋಗ್ತೀವಿ, ಅವರೊಬ್ಬರೇ ನಿಂತು ಮಾತಾಡ್ತಾರಿಲ್ಲ ಅಷ್ಟೇ. ಅಲ್ಲ, ಕರ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಅವತ್ತು ಆಗದೆ ಇದ್ದ ಕಷ್ಟ ಇವತ್ತಾಗದು ಹೆಂಗದು? ಮಾದಪ್ಪಣ್ಣ ಹೇಳ್ದಂಗೆ ದುಡ್ಡು ಕೇಳಿದ್ರು ದುಡ್ಡು ಕೊಟ್ಟು ಕರ್ಕೊಂಬನ್ನಿ, ನಿಮ್ಮ ಕೈಯಿಂದ ಕೊಡಬೇಡಿ. ಯಾರು ಇಷ್ಟೆಲ್ಲ ಐಡಿಯಾ ಕೊಟ್ಟಾರೆ ಅಂದ್ರಲ್ಲ, ಅವ್ರ ಹತ್ರ ಹೇಳಿ ಕೊಡ್ತಾರೆ. ಹೋಗಲಿ ಸ್ವಲ್ಪ ದುಡ್ಡು ಕೈಯಿಂದ, ಬೇರೆ ದುರ್ಬುದ್ಧಿ ಮಾಡೋದಾದ್ರು ಸ್ವಲ್ಪ ಕಡಿಮೆ ಆಗಲಿ.
ಸರಿ ಬಿಡಿ, ಟ್ರೈ ಮಾಡ್ತೀನಿ. ಹಿರಾಯಿ ಮಾಡೋದಲ್ಲ, ಬೋರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇಯ. ಅಲ್ಲ ರಘುವೀರ, ಒಂದು ಕೆಲಸನ ಅಲ್ಲೇ ಬಂದೆಲ್ಲ ಹೇಳೋದೆಲ್ಲ ಸಮ. ಈಗ ಅಲ್ಲಿ ಯಾರಿಗೋಷ್ಟು ಜನ ಕುತ್ಕೊಂಡಾರಲ್ಲ, ಅವ್ರಿದ್ರೆ ಹೇಳೋದು ಬೇಡ ಏನೇನಾಗಿದೆ ಅಂತ. ರಸ್ತೆ ಮೇಲೆ ಹೋಗೋರು ಬರೋರು ಎಲ್ಲರೂ ಇಣಕ್ ನೋಡ್ಕೊಂಡು ಹೋಗ್ಯಾರ ಎಂತಕ್ಕೆ ಬಂದು ಕೂತಾರೆ ಅಂತ. ಅವ್ರಿಗೆಲ್ಲ ಸ್ವಲ್ಪ ಗೊತ್ತಾಗ್ಲಿ. ಇಲ್ಲೂ ಬಂದೊಂದ್ಸತಿ ಹೆಂಗೆ ತಪ್ಪಾತ, ಇನ್ನೊಂದ್ಸತಿ ಹಿಂಗೆ ಮಾಡಲ್ಲ ಅಂತ ಹೇಳೋ. ಕಾಳಿಕಲ್ ಮನೆ ಹತ್ರಕ್ಕೆ ಬರೋದು. ಹೌದೌದು, ಅಪ್ಪ ಹೇಳೋದು ಸರಿನೇಯ. ಇಲ್ಲಿ ಹೊರಗಡೆ ಬಂದು ನಾವು ಒಳಗೆ ಇದ್ದೆ, ಇಲ್ಲಿ ಗಲಾಟೆ ಆಗತ್ತೆ ಅಂಥೇಳಿ ನಾನು ಒಳಗಿಲ್ಲ ಅಂತ ಹೇಳಿದ್ದೆ ಅಂತ ಹೇಳಿ. ಪಾಪ ಆ ಹುಡುಗಿ ನಮ್ಮ ಊರು ಮನೆ ಹುಡುಗಿ, ನಾಳೆ ಅವಳಿಗೆ ಕೇಳ್ತಾರೆ ಎಲ್ಲರೂ, ಸುಳ್ಳು ಹೇಳಿದೆ ನೀನು ಊರು ಮನೆಯೊಳಗೆ ಹಾಕ್ಕೊಂಡು ಅಂತ. ಸರಿ ಸರಿ ಬಿಡಿ. ಹಂಗ ಬಾ ದಾರಿಗೆ. ಇಷ್ಟು ಮಾತಾಡೋಕ್ಕಾಗದೆ ಇಬ್ಬರು ಏನು ಇಡೀ 2 ಗಂಟೆ ಹೊತ್ತು ನಿಂತ್ಕೊಂಡು ಮಾತಾಡ್ಯಾರೆ. ಮಾತಾಡಿದೆ ಅಂತ ಅವ್ನು ಹೇಳಿದ್ನ ಅಲೆಸ್ಕಿ ನಿಂತ್ಕೊಂಡಿದ್ದು. ಅಲ್ಲ, ಇನ್ನೊಂದು ಮಾತು ಹೇಳಕ್ ಮರ್ತಿದ್ದೆ. ನಿಮ್ಗೆ ಯಾರೋ ಇಷ್ಟೆಲ್ಲ ಹೇಳ್ಕೊಟ್ಟಾರೆ ಅಂದ್ರಲ್ಲ, ಅವ್ರಿಗೆ ಹೇಳಿ. ಇಷ್ಟು ದಿವಸ ಸುಮ್ಮನೆ ಇದ್ದೆ, ಬಹಳ ಅನ್ಯಾಯ ಆಗದೆ ಅಂತ ನಿಮ್ಮ ಹತ್ರ ಹೇಳಿದ್ರು ಅಂದ್ರಲ್ಲ, ನಿಜವಾದ ಅನ್ಯಾಯ ಇನ್ನು ಶುರುವಾಗ್ತದೆ. ಅನ್ಭೋಸಕ್ಕೆ ರೆಡಿ ಇರ್ಬೇಕಂತೆ ಅಂತ ಹೇಳಿ ನಾನೇ ಹೇಳ್ದೆ ಅಂತ. ಬಾ ಪಾಪಣ್ಣ. ಅಯ್ಯೋ ದೇವ್ರೆ, ನನಗೆ ಬೇಕಿತ್ತ ಇದೆಲ್ಲ. ಸುಮ್ಮನೆ ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಂಡಿದ್ದೆ. ಈ ಕಾರ್ತಿಕನ ಮಾತು ಕೇಳಿ ಎಷ್ಟು ಸುಳ್ಳು ಹೇಳಿಬಿಟ್ಟ. ಅವನು ಹೇಳಿದ ಥರ ಇಲ್ಲ ಇವರು ಜನ. ಇವರು ಒಳ್ಳೆಯವರೇ, ಅವನಿಂದನೇ ಏನೋ ತಪ್ಪಾಗಿದೆ. ರಾಸ್ಕಲ್, ಸಿಗು ಇನ್ನೊಂದು ಸರಿ. ಹೇಳ್ರ ನಾ ಹೇಳನ ನಾ ಹೋಗೋ ತನಕ ಸಮ ಆಗಲ್ಲ ಅಂತ. ಎಲ್ಲ ಹೇಳಿ ಹೆದರ್ಸಿ ಬಂದೀನೀಗ. ಬತ್ತನ್ ತಪ್ಪಾತ ಅಂತ ಕೇಳ್ತ. ಅಲ್ಲ, ಒಂದು ಕೆಲಸ ಪಾಪಣ್ಣ, ತಿಂಡಿ ತರಕ್ಕೆ ನೀ ಹೋಗಬೇಡ. ಅವನೇ ಎಂತ ತರಿಸ್ಕೊಡ್ಲಿ, ಎಲ್ಲರಿಗೂ ಕೇಸರಿ ಬತ್ತೆ ತರಲಿ.